ಸ್ನೇಹಿತರೆ, ಅನೇಕ ಜನರು ತಮ್ಮ ಮನೆಯಲ್ಲಿ ಇದ್ದಕ್ಕಿದ್ದಂತೆ ಏನೋ ತಲೆಕೆಳಗಾಗಿ ನಡೆಯಲು ಪ್ರಾರಂಭಿಸಿದೆ ಎಂದು ದೂರುತ್ತಾರೆ. ಪ್ರತಿಯೊಂದು ಕೆಲಸವೂ ಮುಗಿಯುತ್ತಿದ್ದಂತೆ ಹಾಳಾಗುತ್ತದೆ. ಅವರ ಇಚ್ಛೆಯಂತೆ ನಡೆಯುತ್ತಿರುವ ಮನೆಯ ವಾತಾವರಣವು ತುಂಬಾ ನಕಾರಾತ್ಮಕವಾಗಿದೆ. ಅದು ನಮ್ಮದೇ ಎಂದು ಭಾಸವಾಗುತ್ತದೆ. ಮತ್ತು ನೀವು ಇದನ್ನೆಲ್ಲ ತೊಡೆದುಹಾಕಲು ಬಯಸುತ್ತೀರಿ. ಯಾರೂ ಉದ್ವಿಗ್ನರಾಗಿಲ್ಲ ಎಂದು ನೀವು ಭಾವಿಸುವುದಿಲ್ಲ. ಅದು ಕುಟುಂಬದ ಬಗ್ಗೆ ಅಥವಾ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳ ಬಗ್ಗೆ ಇರಲಿ. ಅಗತ್ಯವಿರುವ ಸಮಯದಲ್ಲಿ ಈ ಎಲ್ಲ ಸ್ನೇಹಿತರ ಆಶೀರ್ವಾದವನ್ನು ನೀವು ಬಯಸಿದರೆ ಖಂಡಿತವಾಗಿಯೂ ಕಾಮೆಂಟ್ನಲ್ಲಿ ಬರೆಯಿರಿ, ಹರ್ ಹರ್ ಮಹಾದೇವ್. ಇದು ಖಂಡಿತವಾಗಿಯೂ ಭೋಲೆನಾಥ್ಗಾಗಿ ಮಾಡಲ್ಪಟ್ಟಿದೆ. ಓಂ ನಮಃ ಶಿವಾಯ. ವಿಜಯ್ ಭೋಲೆನಾಥ್. ಜೈ ಮಹಾಕಲ್. ಸ್ನೇಹಿತರೆ, ಭೋಲೆನಾಥ್ ಪೂಜೆಯಿಂದ ಮತ್ತು ನಿಜವಾದ ಹೃದಯದಿಂದ ನೀರನ್ನು ಅರ್ಪಿಸುವ ಮೂಲಕ ಮತ್ತು ಭಕ್ತರಿಗೆ ತನ್ನ ಪವಾಡವನ್ನು ತೋರಿಸುವ ಮೂಲಕ ಸಂತೋಷಪಡುತ್ತಾನೆ. ಆದರೆ ಸ್ನೇಹಿತರೆ, ಇಂದು ನಾವು ನಿಮಗೆ ಹೇಳುತ್ತೇವೆ, ನೀವು ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ನೀವು ಈ ಮಾತುಗಳನ್ನು ಹೇಳಬೇಕು ಮತ್ತು ನಿಮ್ಮ ಯಾವುದೇ ಆಸೆ ಖಂಡಿತವಾಗಿಯೂ ಈಡೇರುತ್ತದೆ. ಶಿವನು ನಿಮ್ಮ ಬಗ್ಗೆ ಸಂತೋಷಪಡುತ್ತಾನೆ. ಅದಕ್ಕಾಗಿ ನೀವು ಈ ಮಾತುಗಳನ್ನು ಹೇಳಬೇಕು. ಪೂಜೆ ಇಲ್ಲದೆಯೂ ಸಹ ನೀವು ಅದನ್ನು ಪಡೆಯುತ್ತೀರಿ. ನೀವು ಊಹಿಸಲು ಸಾಧ್ಯವಾಗದಷ್ಟು ಫಲಗಳನ್ನು ಪಡೆಯುತ್ತೀರಿ. ಸ್ನೇಹಿತರೆ, ಭೋಲೆನಾಥ್ ಮತ್ತು ಮಹಾಗೌರಿ ಯಾವಾಗಲೂ ತಮ್ಮ ಭಕ್ತರ ಮೇಲೆ ಆಶೀರ್ವಾದ ಮಾಡುತ್ತಾರೆ. ನೀವು ಅವರಲ್ಲಿ ಯಾರನ್ನಾದರೂ ಸಂತೋಷಪಡಿಸಿದರೆ ಆದ್ದರಿಂದ ನೀವು ನಿಮ್ಮ ಜೀವನದಲ್ಲಿ ಬಯಸುವ ಅದೇ ಪ್ರಯೋಜನಗಳನ್ನು ಪಡೆಯುತ್ತೀರಿ. ಬೆಳಿಗ್ಗೆ ಇಲ್ಲಿ ಉಲ್ಲೇಖಿಸಲಾದ ಪದಗಳನ್ನು ಹೇಳಿ. ನೀವು ವಿದ್ಯಾರ್ಥಿಯಾಗಿದ್ದರೆ ಅಥವಾ ಚಿಕ್ಕ ಮಗುವಿನಾಗಿದ್ದರೆ ನೀವು ಈ ಪರಿಹಾರವನ್ನು ಮಾಡಬಹುದು. ಮನೆಯ ಹಿರಿಯರು ಮಾತ್ರವಲ್ಲ, ಮನೆಯ ಮಕ್ಕಳು ಸಹ ಈ ಪರಿಹಾರವನ್ನು ಮಾಡಬೇಕು, ಏಕೆಂದರೆ ಇದು ನಿಮ್ಮ ಮಾನಸಿಕ ಬೆಳವಣಿಗೆಯನ್ನು ತುಂಬಾ ಬಲಪಡಿಸುತ್ತದೆ ಮತ್ತು ನೀವು ನಿಮ್ಮ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಪಡೆಯುತ್ತೀರಿ. ಮತ್ತು ಮನೆಯ ಮಹಿಳೆಯರು ಈ ಪರಿಹಾರವನ್ನು ಮಾಡಬೇಕು. ನೀವು ಬೆಳಿಗ್ಗೆ ಕೇವಲ ಪದಗಳನ್ನು ಹೇಳುವ ಅಗತ್ಯವಿಲ್ಲ ಮತ್ತು ಇದಕ್ಕಾಗಿ ನೀವು ಏನನ್ನೂ ಮಾಡುವ ಅಗತ್ಯವಿಲ್ಲ. ದೇವರಿಗೆ ಸಂಬಂಧಿಸಿದ ಪ್ರತಿಯೊಂದು ಕೆಲಸದಲ್ಲೂ ಶುಚಿತ್ವವನ್ನು ನೋಡಿಕೊಳ್ಳಬೇಕು. ನೀವು ಬಟ್ಟೆಗಳನ್ನು ಧರಿಸಬೇಕು ಮತ್ತು ನಂತರವೇ ಪರಿಹಾರವನ್ನು ಮಾಡಬೇಕು. ಆದರೆ ನಾವು ಅದಕ್ಕೆ ಉತ್ತರವನ್ನು ನಿಮಗೆ ಹೇಳಲಿದ್ದೇವೆ. ಮನೆಯಲ್ಲಿ ನವವಿವಾಹಿತ ವಧು ಈ ಪರಿಹಾರವನ್ನು ಮಾಡಿದರೆ ನಿಮಗೆ ಖಂಡಿತವಾಗಿಯೂ ಈ ಮಹಾನ್ ಯಶಸ್ಸು ಸಿಗುತ್ತದೆ ಮತ್ತು ನಿಮ್ಮ ಮನೆಗೆ ತುಂಬಾ ಅದೃಷ್ಟದ ದಾಂಪತ್ಯ ಜೀವನ ಮತ್ತು ಉತ್ತಮ ಫಲಿತಾಂಶಗಳು ಸಿಗುತ್ತವೆ. ಅದನ್ನು ನೀವು ಊಹಿಸಲು ಸಾಧ್ಯವಿಲ್ಲ. ಹಿರಿಯರು ಮತ್ತು ಉದ್ಯಮಿಗಳು ತಮ್ಮ ವ್ಯವಹಾರವನ್ನು ಹೆಚ್ಚಿಸಲು ಪರಿಹಾರವನ್ನು ಮಾಡಬಹುದು. ಒಬ್ಬ ವ್ಯಕ್ತಿಯು ತನ್ನ ಜೀವನವನ್ನು ಕೊನೆಗೊಳಿಸಲು ಮತ್ತು ಅವನ ಆಸೆಯನ್ನು ಪೂರೈಸಲು ಇಲ್ಲಿಗೆ ಬಂದರೆ ಅವನು ಬೆಳಿಗ್ಗೆ ಆಸೆ ಈಡೇರಿಕೆಯ ಪದಗಳನ್ನು ಜಪಿಸಬೇಕು. ನೀವು ಖಂಡಿತವಾಗಿಯೂ ಭೋಲೆನಾಥನ ಆಶೀರ್ವಾದವನ್ನು ಪಡೆಯುತ್ತೀರಿ. ಆ ವ್ಯಕ್ತಿಗೆ ಶಂಕರನ ಆಶೀರ್ವಾದ ಸಿಗುತ್ತದೆ, ಆದರೆ ನೀವು ನಿಮ್ಮ ಜೀವನದಲ್ಲಿ ಎಲ್ಲಾ ರೀತಿಯ ಯಶಸ್ಸನ್ನು ಪಡೆಯುತ್ತೀರಿ. ಸ್ನೇಹಿತರೆ, ನೀವು ಮಾಡಬೇಕಾಗಿರುವುದು ಬೆಳಿಗ್ಗೆ ಎದ್ದ ನಂತರ ಮೊದಲು ನೀವು ದೇವರುಗಳನ್ನು ಧ್ಯಾನಿಸಬೇಕು. ಅದರ ಜೊತೆಗೆ ನೀವು ದೇವರುಗಳನ್ನು ಪೂಜಿಸುವ ಮೂಲಕ ನಿಮ್ಮ ದಿನವನ್ನು ಪ್ರಾರಂಭಿಸಬೇಕು. ಇದರಿಂದ ನಿಮಗೆ ಸರಿಯಾದ ಮತ್ತು ಶುಭ ಫಲಿತಾಂಶ ಸಿಗುತ್ತದೆ ಮತ್ತು ನಿಮ್ಮ ಜೀವನದಲ್ಲಿ ಒಳ್ಳೆಯ ಕೆಲಸಗಳು ಕಾಣುತ್ತವೆ. ಓಂ ಮಂತ್ರವನ್ನು ಜಪಿಸಲು ನೀವು ನಿಮ್ಮ 2 ಕೈಗಳನ್ನು ಈ ರೀತಿ ಜೋಡಿಸಬೇಕು. ಇದರ ಜೊತೆಗೆ ನಿಮ್ಮ 2 ಕೈಗಳ ಅಂಗೈಗಳನ್ನು ಜೋಡಿಸುವ ಮೂಲಕ ಈ ಮಂತ್ರವನ್ನು ಜಪಿಸಬೇಕು. ಮಂತ್ರ ಕರಾಗ್ರೆ ವಾಸತೆ ಲಕ್ಷ್ಮೀ ಕರ್ಮದಯೇ ಸರಸ್ವತಿ ಕರ್ ಮೂಲೆ ತು ಗೋವಿಂದ ಪ್ರಭಾತೆ ಕರ್. ನೀವು ಬಯಸಿದರೆ ನೀವು 2 ಪರಿಹಾರಗಳಲ್ಲಿ ಯಾವುದಾದರೂ ಒಂದನ್ನು ಮಾಡಬಹುದು ಮತ್ತು ನೀವು ಬಯಸಿದರೆ ನೀವು 2 ಜೊತೆಗೆ ನಿಮ್ಮ 2 ಕೈಗಳ ಅಂಗೈಗಳನ್ನು ಜೋಡಿಸುವ ಮೂಲಕ ಈ ಮಂತ್ರವನ್ನು ಜಪಿಸಬೇಕು. ಮಂತ್ರ ಕರಾಗ್ರೆ ವಾಸತೆ ಲಕ್ಷ್ಮೀ ಕರ್ಮದಯೇ ಸರಸ್ವತಿ ಕರ್ ಮೂಲೆ ತು ಗೋವಿಂದ ಪ್ರಭಾತೆ ಕರ್. ನೀವು ಬಯಸಿದರೆ ನೀವು 2 ಪರಿಹಾರಗಳಲ್ಲಿ ಯಾವುದಾದರೂ ಒಂದನ್ನು ಮಾಡಬಹುದು ಮತ್ತು ನೀವು ಬಯಸಿದರೆ ನೀವು 2 ಉಪಾಧಿಗಳನ್ನು ಮಾಡಬಹುದು. ಅಂದರೆ ಲಕ್ಷ್ಮೀ ಮಧ್ಯಮೆ ಸರಸ್ವತಿ ಕರಕ್ ಮೂಲೆಮೆ. ಗೋವಿಂದ್ ನಿಮ್ಮ ಮನೆಯಲ್ಲಿ ವಾಸಿಸುತ್ತಾನೆ ಮತ್ತು ಅವನು ನಮ್ಮ ಎಲ್ಲಾ ಕೆಲಸಗಳನ್ನು ಮಾಡುತ್ತಾನೆ ಮತ್ತು ಈ ರೀತಿಯಾಗಿ ನಾವು ನಮ್ಮ ಸುಹಾಗನ್ನು ಪ್ರಾರಂಭಿಸಬೇಕು. ಇದರಿಂದ ನಮ್ಮ ಸಮಯ ಚೆನ್ನಾಗಿ ಹೋಗುತ್ತದೆ. ಆದ್ದರಿಂದ ನಿಮಗೆ ವಿಡಿಯೋ ಹೇಗೆ ಇಷ್ಟವಾಯಿತು? ಖಂಡಿತವಾಗಿಯೂ ಕಾಮೆಂಟ್ನಲ್ಲಿ ನಮಗೆ ತಿಳಿಸಿ. ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.